ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿದೇಶಿ ತರಕಾರಿಗಳ ಬಗ್ಗೆ ಒಂದು ಮಾಹಿತಿಯನ್ನ ನೀಡಬೇಕಂತ ಹೇಳಿ ನಮ್ಮ ಡಾಕ್ಟರ್ ಶ್ರೀನಿವಾಸಪ್ಪ ಸರ್ ಹತ್ರ ನಾನು ಕೇಳ್ಕೊಂತೀನಿ. ಸರ್ ನಮಸ್ಕಾರ ಸರ್. ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಗೆ ನಿಮಗೆ ಸ್ವಾಗತ. ಸರ್, ಇತ್ತೀಚಿನ ದಿನಗಳಲ್ಲಿ ಒಂದು ವಿದೇಶಿ ತರಕಾರಿಗಳು ಬೆಳೆಗಳಿಗೆ ಒಂದು ಹೆಚ್ಚು ಡಿಮ್ಯಾಂಡ್ ಏನ ಬರ್ತಾ ಇದೆ. ಆ ಒಂದು ದೃಷ್ಟಿಯಿಂದ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ. ದಯವಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ನೀಡಬೇಕಂತ ವಿನಂತಿ. ಖಂಡಿತ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಪ್ಪ KNMP, ಪ್ರಾಧ್ಯಾಪಕರಾಗಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೀನಿ. ಈಗೆಲ್ಲ ತಾವೆಲ್ಲ ನೋಡ್ತಾ ಇದ್ದೀವಿ, ತರಕಾರಿಗಳು ಅಂದ ತಕ್ಷಣ ಸಾಕಷ್ಟು ನಮಗೆ ತಲೆಗೆ ಬರ್ತವೆ. ಟೊಮೆಟೊ, ಬದನೆಕಾಯಿ, ಗಾರ್ಡ್ಸ್, ಸುಮಾರು ಒಂದು ಬೀನ್ಸ್ ಅಂತ ಸಾಕಷ್ಟು ಬರ್ತವೆ. ಆದ್ರೆ ಇತ್ತೀಚೆಗೆ ವಿದೇಶಿ ತರಕಾರಿಗಳು ಅಂತಕ್ಕಂಥದ್ದು ನಮ್ಮಲ್ಲಿ ಬಹಳಷ್ಟು ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ವಿದೇಶಿ ತರಕಾರಿಗಳು ಏನಕ್ಕಪ್ಪ ಅಂತಂದ್ರೆ ಇವು ಹೆಚ್ಚಿನ ಸೊಪ್ಪು ಕೊಡ್ತಕ್ಕಂಥ ಸೊಪ್ಪು ಜಾತಿ ತರಕಾರಿಗಳು ಹೆಚ್ಚಿನವೆ. ಗಡ್ಡೆ ಜಾತಿ ತರಕಾರಿಗಳಿರ್ತವೆ. ಆಮೇಲೆ ಹೀಗೆ ಹೂ ಜಾತಿ, ಹೂ ಅಂತಂದ್ರೆ ಅದರಲ್ಲೂ ಬ್ರಕೋಲಿ ಅಂತ ಹೇಳ್ತೀವಿ, ಅದರಲ್ಲಿ ಸ್ಟೆಮ್ ಬ್ರಕೋಲಿ, ಆಮೇಲೆ ಇದರಲ್ಲಿ ಹೆಡ್ ಬ್ರಕೋಲಿ ಅಂತಕ್ಕಂಥದ್ದು ಬೇರೆ ಬೇರೆ ತರಕಾರಿಗಳು ಬರ್ತಾ ಇದ್ದಾವೆ. ಏನಪ್ಪಾ ಇದರ ಪ್ರತ್ಯೇಕತೆ ಅಂತಂದ್ರೆ ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು ತುಂಬಿದಾವೆ, ಹೇರಳವಾಗಿ. ನಮ್ಗೆ ಪ್ರೋಟೀನ್ಸ್ ಅಂತೀವಿ, ವಿಟಮಿನ್ಸ್ ಅಂತೀವಿ, ಆಮೇಲೆ ಬಾಡಿ ಬಿಲ್ಡರ್ಸ್ ಅಂತೀವಿ, ಆಮೇಲೆ ಇನ್ನೊಂದು ಇದು ನಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ನಮಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳನ್ನ ಅಥವಾ ಬೇಡದೇ ಇರೋ ವಸ್ತುಗಳನ್ನ ಅದನ್ನ ಹೊರಗಾಕ್ಲಿಕ್ಕೆ ಇರ್ತಕ್ಕಂಥದ್ದು ಆಂಟಿ ಆಕ್ಸಿಡೆಂಟ್. ಈ ಎಲ್ಲಾ ಅಂಶಗಳು ಇದರಲ್ಲಿ ಈ ತರಕಾರಿಗಳಲ್ಲಿ, ವಿದೇಶಿ ತರಕಾರಿಗಳಲ್ಲಿ ಸಾಕಷ್ಟು ಹೇರಳವಾಗಿ ತುಂಬಿವೆ ಅಂತಲೇ ಹೇಳ್ಬೋದು. ಕೆಲವು ಹೆಸರಿಸ್ಬೇಕಂದ್ರೆ ಲೆಟ್ಯೂಸ್ ಅಂತೀವಿ. ಲೆಟ್ಯೂಸ್ ಅಲ್ಲಿ ನಾನಾ ತರ, ಅದರಲ್ಲೂ ಇದು ಹಸಿರು ಲೆಟ್ಯೂಸ್ ಅಂತೀವಿ, ಕೆಂಪು ಲೆಟ್ಯೂಸ್ ಅಂತೀವಿ, ಆಮೇಲೆ ಇದು ರೊಮೇನಿಯನ್ ಲೆಟ್ಯೂಸ್ ಅಂತೀವಿ, ಐಸ್ಬರ್ಗ್ ಲೆಟ್ಯೂಸ್ ಅಂತ ಹೇಳ್ತೀವಿ. ಹೀಗೆ ಸಾಕಷ್ಟು ಲೆಟ್ಯೂಸ್ ಅಲ್ಲೇ ಸಾಕಷ್ಟು ಜಾತಿಗಳಿರ್ತಕ್ಕಂಥ ನಾವು ನೋಡ್ತೀವಿ. ಎಲ್ಲನೂ ಸೊಪ್ಪು ಆಧಾರಿತ ತರಕಾರಿಗಳು, ಸಾಕಷ್ಟು ಪೋಷಕಾಂಶಗಳು ತುಂಬಿರ್ತಕ್ಕಂಥದ್ದು. ನಂತರ ಬಂದ್ರೆ ನಿಮಗೆ ಈ ಬ್ರಾಕೋಲಿ ಅಂತ ಹೇಳ್ತೀವಿ. ಆಮೇಲೆ ಇನ್ನೂ ಸಾಕಷ್ಟು ಬೆಳೆಗಳಾದ ನಿಮಗೆ ಪಾರ್ಸಲೆ ಅಂತೀವಿ, ಸೆಲರಿ ಅಂತೀವಿ, ಸೇಜು ಅಂತೀವಿ. ಸಾಕಷ್ಟು ಇದಾವೆ. ಹೇಳ್ತಾ ಹೋದ್ರೆ ಸುಮಾರು ಒಂದು 30-40 ಜಾತಿಯ ತರಕಾರಿಗಳು ಈ ವಿದೇಶಿ ತರಕಾರಿಗಳು. ಏನಿದು ವಿದೇಶಿ ಅಂತಂದ್ರೆ, ವಿದೇಶಿ ಅಂದ್ರೆ ಇವೆಲ್ಲ ಹೆಚ್ಚು 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 ವಿದೇಶಿಗಳಲ್ಲಿ ಹೆಚ್ಚು ಬಳಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇರ್ಲಿಲ್ಲ, ಇವು ಈಗ ಬರ್ತಾ ಇದ್ದಾವೆ. ಈಗ ಬಂದಿರತಕ್ಕಂಥ ತರಕಾರಿಗಳು ನಮ್ಮ ವಾತಾವರಣಕ್ಕೆ ಬಹಳಷ್ಟು ಚೆನ್ನಾಗಿ ಹೋಗಿ ಒಳ್ಳೆ ಇಳುವರಿಯನ್ನ ಕೊಡ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ರೈತರು ನೋಡೋದಾದ್ರೆ ಎಲ್ಲ ಪ್ರತಿಯೊಬ್ಬರು ಇದು ಬೆಳಿಬಹುದು. ಮನೆಗಳಲ್ಲಿ ಸ್ವಲ್ಪ ಅಂಗಳದಲ್ಲಿ ಜಾಗ ಇದ್ರೆ ಬೆಳಿಬಹುದು, ಅಥವಾ ಕುಂಡ ಇದ್ರೆ ಕುಂಡದಲ್ಲಿ ಬೆಳಿಬಹುದು, ಅಥವಾ ಟೆರೇಸ್ ಅಂತೀವಿ, ತಾರಸಿ ತೋಟ ಅಂತೀವಿ, ಅದ್ರಲ್ಲಿ ಬೆಳಿಬಹುದು, ಕೈ ತೋಟ ಅಂತೀವಿ, ಅಲ್ಲಿ ಬೆಳ್ಕೋಬಹುದು. ಇಲ್ಲೆಲ್ಲ ಬೆಳೆದು ಮನೆಗೆ ಬೆಳ್ಕೊಂಡು ಅದು ನಾವು ಉತ್ಕೃಷ್ಟ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ನಮಗೆ ಆದ್ರೆ ಕನಿಷ್ಠ 400-500 ರೂಪಾಯಿ ಒಂದು ತಿಂಗಳಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಮಾರ್ಕೆಟ್ ಸಹ ಸೀಮಿತವಾಗಿರೋದ್ರಿಂದ ಎಲ್ಲರೂ ಬೆಳೆಯೋದು ಬೇಡ. ಯಾರು ಪಟ್ಟಣಕ್ಕೆ ಹತ್ತಿರವಾಗಿದ್ದಾರೆ ಅವ್ರು ಮಾತ್ರ ಬೆಳ್ಕೊಂಡು, ಈ ಪಟ್ಟಣದಲ್ಲಿ ಬಹಳಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ನಮಗೆ ಈ ಯುರೋಪಿಯನ್ ಸೌತೆ ಅಂತಿದೆ, ಅದು ಸಹ ಬಹಳ ಮುಖ್ಯವಾದ್ದು. ನಂತರ ಈ ಸೊಪ್ಪು ತರಕಾರಿಗಳು ಏನೇನಿದೆ ವಿದೇಶಿ ಎಲ್ಲಾನು 1-2 ಗಿಡ ಮನೇಲಿ ಬೆಳ್ಕೊಳ್ಳೋದಾದ್ರೆ ಆ ರೈತರು 1 ಗುಂಟೆ, 2 ಗುಂಟೆ, 5 ಗುಂಟೆ, 10 ಗುಂಟೆ ಜಾಗದಲ್ಲಿ ಒಂದು ಸಾರಿ ಹಾಕಿ ಅದನ್ನ ಸ್ಟ್ಯಾಗರಿಂಗ್ ಅಂತ ಇನ್ನೊಂದು ಸ್ವಲ್ಪ ಜಾಗದಲ್ಲಿ ಮತ್ತೆ ಒಂದು 15 ದಿವಸ ಬಿಟ್ಟು ನಾಟಿ ಮಾಡಿ ಅದು ನಂತರ ಅದು ತಗೊಂಡು ಒಂದೇ ಸರಿ ಬರದಂಗೆ ಆಗಾಗ ಬರಂಗೆ ಮಾಡ್ಕೊಳ್ಳೋದಾದ್ರೆ ಅವ್ರು ಹೆಚ್ಚು ಇಳುವರಿ ಜೊತೆಗೆ ಹೆಚ್ಚು ಆದಾಯ ತಗೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಈ ವಿದೇಶಿ ತರಕಾರಿಗಳು ಈಗ ನಮ್ಮ ಎಲ್ಲರಿಗೂ ರೈತರಿಗೆ ಜೊತೆಗೆ ಎಲ್ಲ ಪಟ್ಟಣದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸಾಕಷ್ಟು ತಿಳುವಳಿಕೆ ಬಂದಿದೆ. ಅವ್ರು ಇವೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಕೇಳ್ತಾ ಇದ್ದಾರೆ. ಮುಂದುವರೆದು ಈಗೆಲ್ಲ ಈ ಯುವಕರು ಸಾಕಷ್ಟು ಈ ರೆಡಿ ಫುಡ್ಸ್ ಅಂತ ತಿಂತಾ ಇದ್ದಾರೆ. ಪಿಜ್ಜಾ, ಬರ್ಗರು, ಮತ್ತೆ ಮತ್ತೊಂದು ಎಲ್ಲ ರೆಡಿ ಫುಡ್ಸ್ ಅಂತ ಅಷ್ಟೇ ಅಲ್ಲ, ಅದರಲ್ಲೂ ಸಹ ಇದನ್ನ ಟಾಪಿಂಗ್ಸ್ ಆಗಿ ಯೂಸ್ ಮಾಡ್ತಾರೆ. ಈಗ ಸ್ವೀಟ್ ಬೇಸಿಲ್ ಅಂತೀವಿ, ಅದನ್ನು ಟಾಪಿಂಗ್ಸ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು. ಆಮೇಲೆ ಅದ್ರ ಮಧ್ಯೆ ಇಟ್ಟು ಎಲೆಗಳನ್ನ, ಯಾವುದೇ ಬರ್ಗರ್ ನೋಡಿ ಅದ್ರ ಮಧ್ಯೆ ಒಂದು ಹಸಿರೆಲೆ ಇರ್ತದೆ, ಆ ಹಸಿರೆಲೆ ಲೆಟ್ಯೂಸ್. ಅವರು ಅದಕ್ಕೆ ಆರೋಗ್ಯಕ್ಕೆ ಸುಧಾರಿಸ್ಲಿಕ್ಕೋಸ್ಕರ ಆ ತರ ಎಲೆಗಳನ್ನ ಇಡ್ತಾ ಇದ್ದಾರೆ. ಆ ಒಂದ್ ಎಲೆ ಇಟ್ಟಿರೋದ್ರಿಂದ ಅದಕ್ಕೆ ಬೆಲೆ ಡಬಲ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅದರ ಉಪಯೋಗ ಅಷ್ಟಿರೋದ್ರಿಂದ, ಅದರ ಪ್ರಾಮುಖ್ಯತೆ ಅಷ್ಟಿರೋದ್ರಿಂದ ಈ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ಇದು ಬೇಕಾಗಿರ್ತಕ್ಕಂಥ ಆಹಾರ. ಹಾಗಾಗಿ ಎಲ್ಲರೂ ಇದನ್ನ ಅರಿತು ಹೆಚ್ಚು ಬೆಳೆದು ಎಲ್ಲರೂ ಉಪಯೋಗಿಸೋದಾದ್ರೆ ಬಹುಶಃ ಆಹಾರ ಜೊತೆಗೆ ತಗೊಳ್ಳೋದ್ರಿಂದ ನಮಗೆ ಆರೋಗ್ಯ ಸುಧಾರಿಸೋದಲ್ಲದೆ ನಮ್ಮ ಆರ್ಥಿಕತೆಯನ್ನು ಸಹ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದೆ ಅಂತೇಳಿ ತಾವೆಲ್ರಿಗೂ
ಒಂದು ಈ ಮೂಲಕ ನಾನು ಹೇಳೋದನ್ನು ದಯಮಾಡಿ ಉಪಯೋಗಿಸಿ ಅಂತ ಇದ್ದಾರೆ. ನಮಸ್ತೆ. ಸರ್ ಧನ್ಯವಾದಗಳು ಸರ್, ತುಂಬಾ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ದೀರಾ. ಇಲ್ಲ ರೈತ ಬಾಂಧವರು ನಿಮ್ಗೆ ಹೆಚ್ಚಿನ ಮಾಹಿತಿ ಒಂದು ಬೇಕಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದು. ಅದೇ ರೀತಿಯಲ್ಲಿ ತೋಟಗಾರಿಕಾ ವಿಭಾಗ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು JKVK ನೀವು ಭೇಟಿ ನೀಡಿ ಮಾಹಿತಿಯನ್ನ ಪಡೆಯಬಹುದು. ಎಲ್ಲರಿಗೂ ನಮಸ್ಕಾರ.